ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಪುದು ತಿಂಡಿ ಎಲ್ಲ ಆಯಿತು, ಸ್ನಾನ ಆಯಿತು. ಇವಾಗ ಮಲ್ಕೊಂಡಿದ್ದಾನೆ. ಇವಾಗ ಬೆಳಗ್ಗೆನೂ 9 ಗಂಟೆಲಿ ಎದ್ದ, ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ. ಈಗ ಮತ್ತೆ 11 ಗಂಟೆಲಿ ಮಲಗಿಸಿದ್ದೀನಿ. ಈಗ 12 ಗಂಟೆ 1 ಅವರ್ ಆಯಿತು, ಇನ್ನೂ ಎದ್ದಿಲ್ಲ ಅವನು, ಮಲಗಿದ್ದಾನೆ. ಅಷ್ಟರಲ್ಲಿ ನನಗೇನಾದರೂ ತಿನ್ನೋದಕ್ಕೆ ರೆಡಿ ಮಾಡ್ಕೊಬೇಕು. ನಾನು ಅವತ್ತು ನಿಮಗೆ ಹೇಳೋದೇ ಮರ್ತೋದೆ. ನಿಶಾ ಹಾಕಿದ್ದೆ ಹೇರ್ ಕಲರು, ಅದು ಹೆಂಗಾಯಿತು ಅಂತಲೇ ನಾನು ಹೇಳೋದು ಮರ್ತೋದೆ. ನನಗೆ ಆ್ಯಕ್ಚುಲಿ ಮುಂಚೆಯಿಂದನೂ ಬ್ರೌನು ಮತ್ತು ಬರ್ಗಂಡಿ ಕಲರ್ ಹಾಕಿ ಅದು ಇವಾಗ ಇದನ್ನು ಬ್ಲ್ಯಾಕ್ ಕಲರ್ ನೋಡ್ತಿದ್ರೆ ಇದು ನಂದೇ ಅಲ್ವೇನೋ ಹೇರು ಅಂತ ಅನ್ಸೋಕ್ಕೆ ಶುರು ಆಗ್ಬಿಟ್ಟಿದೆ. ನನಗೆ ಅಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ. ಒಂಥರ ನನಗಿದು ಸೂಟ್ ಆಗ್ತಾಯಿಲ್ಲ. ನನಗೇನೋ ಸ್ಟಾರ್ಟಿಂಗಿಂದ ಬ್ರೌನ್ ಆಗ್ತಿದ್ದೆ, ಇಲ್ಲ ಬರ್ಗಂಡಿ ಆಗ್ತಿದ್ದೆ. ಬಟ್ ಚೆನ್ನಾಗಿದೆ. ನಾನು ಅವತ್ತಿಗೂ ಇವತ್ತಿಗೂ ಒಂದು ಸ್ವಲ್ಪ ಸ್ಟ್ರೈಟ್ ಅಂತ ಅನಿಸುತ್ತೆ ನನಗೆ ಹೇರು. ಬಟ್ ಒಂದೇ ಸಲಕ್ಕೆ ಆ್ಯಕ್ಚುಲಿ ಅಷ್ಟಾಗಿ ಹೇರ್ ಬಿಡಲ್ಲ, ಈ ಥರ ಕ್ಲಿಪ್ ಹಾಕಲ್ಲ, ತೆಗೆದು ಮೇಲ್ಗಡೆ ಗಂಟು ಹಾಕ್ಬಿಡ್ತೀನಿ. ನನಗೊಂಥರ ಸಖತ್ತು ಇರಿಟೇಟ್ ಅನಿಸುತ್ತೆ ನನಗೆ ಈ ಥರ ಕೂಲ್ ಬಿಟ್ಬಿಟ್ರೆ. ಅದರಲ್ಲೂ ಮನೇಲಿದ್ದಾಗಂತೂ ಹಿಂಗೆ ನಂಗೆ ಬಿಟ್ಕೊಂಡು ಓಡಾಡೋಕ್ಕೆ ಆಗಲ್ಲ, ಸಖತ್ತು ಶೆಕೆ ಆಗ್ತಿರುತ್ತೆ, ಒಂಥರ ಕಿರಿಕಿರಿ ಅನಿಸುತ್ತೆ. ಅದಕ್ಕೆ ಯಾವಾಗಲೂ ನಾನು ತೆಗೆದು ಗಂಟು ಹಾಕ್ಬಿಡ್ತೀನಿ. ಬಿಟ್ಟರೆ ಚಳಿಗಾಲದಲ್ಲಿ ಅಷ್ಟೇ ಒಂಚೂರು ಜಡೆ ಹಾಕ್ತೀನಿ ಅಷ್ಟೇ. ಎಣ್ಣೆ ಹಾಕಿದ್ರೆ ಜಡೆ ಹಾಕ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಈ ಥರ ಹೇರೆಲ್ಲ ಬಿಡೋದೇ ಇಲ್ಲ ನಾನು. ನನಗೆ ಯಾವಾಗಲೂ ಮೇಲ್ಗಡೆ ಹಂಗೆ ಗಂಟಿರಬೇಕು. ಅದಂಗೆ ಏನೋ ಒಂಥರ ಕಂಫರ್ಟ್ ನನಗೆ, ಅದು ಆ ಥರ ಗಂಟು ಹಾಕ್ಕೊಂಬಿಟ್ರೆ. ಮಾಡೋಣ ಅಂತ ತಗೊಂಡೆ, ಅಷ್ಟರಲ್ಲಿ ಹೆಚ್ಚಾಗುತ್ತೆ. ದೀಕ್ಷಾ ಬಂದು ಅವಳಿಗೆ ತೂಗು ಅಂತ ಕೊಟ್ಬಿಟ್ಟು ರೆಡಿ ಮಾಡಿಬಿಡೋಣ ಅಂತ ತಂದೆ. ಹಂಗೆ ಇವತ್ತು ಕ್ಯಾರೆಟ್ ಮತ್ತು ಬೀಟ್ರೂಟ್ ಪ್ಯೂರಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಮತ್ತು ಬೀಟ್ರೂಟ್ ಪ್ಯೂರಿ ಇದನ್ನು ನಾವು ಎರಡೂ ಒಟ್ಟಿಗೆ ಬೇಕಿದ್ದರೂ ಕೊಡ್ಬೋದು. ಕ್ಯಾರೆಟ್ ಬೇರೆ ಅಥವಾ ಬೀಟ್ರೂಟ್ ಬೇರೆ, ಈ ಥರನೂ ಬೇಕಿದ್ದರೆ ಕೊಡ್ಬೋದು. 6 ಮಂತ್ ಬೇಬಿ ಇರುತ್ತಲ್ವ, ಅಂದರೆ 6 ಮಂತ್ ಕಂಪ್ಲೀಟ್ ಆಗಿರಬೇಕು. ಆವಾಗಿಂದನೂ ನಾವು ಮಕ್ಕಳಿಗೆ ಪ್ಯೂರಿಗಳನ್ನ ಕೊಡ್ಬೋದು. ಅಂದರೆ ದೊಡ್ಡವ್ರು ಆಗ್ತಾ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೇಂಜ್ ಆಗುತ್ತಷ್ಟೆ. ಸಣ್ಣ ಮಕ್ಕಳಿಗಾದರೆ ಚೆನ್ನಾಗಿ ನಯಸ್ ಮಾಡಬೇಕು. ಇಲ್ಲ ಒಂದು 9 ತಿಂಗಳು 10 ತಿಂಗಳು 1 ವರ್ಷ ಅಂದರೆ ಸ್ವಲ್ಪ ತರಿಯಾಗಿದ್ದರೂ ನಡೆಯುತ್ತೆ. ಇವಾಗ ನನಗೆ ಚೆನ್ನಾಗಿ ಬೇಯಿಸ್ಬಿಟ್ಟು, ಮುಂಚೆ ಎಲ್ಲ ಮಿಕ್ಸಿನಲ್ಲಿ ರುಬ್ಬಿಡ್ತಿದ್ದೆ. ಇವಾಗ ಏನು ಮಾಡ್ತೀನಿ, ಚೆನ್ನಾಗಿ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿಬಿಡ್ತೀನಿ. ತಿನ್ಬೋದು ಇವಾಗ ಅವನಿಗೆ ಸ್ವಲ್ಪ. ಅದಕ್ಕೆ ಒಂದೇ ಥರ ಕೊಟ್ಟರೆ ನಮಗೂ ಬೇಜಾರಾಗುತ್ತಲ್ವ. ನಿನ್ನೆ ಮೊನ್ನೆ ಎಲ್ಲ ರೈಸ್ ಐಟಮೇ ಆಗೋಯ್ತು. ಮೊನ್ನೆ ಮೊಸರನ್ನ, ವೆಜಿಟೇಬಲ್ ರೈಸು ಮತ್ತು ಕೊಕೊನಟ್ ರೈಸು, ಈ ಥರ 3 ಡೇಸಿಂದ ನಾನು ಬರೀ ರೈಸೇ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ಪ್ಯೂರಿ ಕೊಡೋಣ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಯಾರೋ ಒಬ್ಬರು ನನಗೆ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು. ಏನಂತ ಅಂದರೆ, ವೀಡಿಯೋಸ್ನ ನಾನು ರೆಗ್ಯುಲರಾಗಿ ನೋಡ್ತಾ ಇದ್ದೀನಿ, ಬೇಬಿ ಫುಡ್ ಬಗ್ಗೆ ರೆಸಿಪಿ ಬಗ್ಗೆ ನೀವು ವೀಡಿಯೋಸ್ ಮಾಡಿ, ನನಗೂ ಹೆಲ್ಪ್ ಆಗುತ್ತೆ ಅಂತ. ಖಂಡಿತ ನಾನು ಮಾಡ್ತೀನಿ. ನಾನು ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋದಲ್ಲೂ ನಾನು ಅವನಿಗೆ ಪ್ರತಿ ದಿವಸ ನಾನು ಏನು ಫುಡ್ ಕೊಡ್ತೀನಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ಡೈಲಿ ರೊಟೀನಲ್ಲಿ ಅದು ಒಂದಲ್ವಾ. ಸೊ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಅವ್ನ ಫುಡ್ ಬಗ್ಗೆ ನಾನು ವೀಡಿಯೋ ಹಾಕಿರ್ತೀನಿ. ಹಿಂಗೆ ವೀಡಿಯೋಸ್ನ ನೋಡ್ತಾ ಇರಿ. ಜಾಸ್ತಿ ವ್ಯೂಸ್ ಬಂದಷ್ಟು, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದಷ್ಟು ನನಗೂ ಖುಷಿ ಅಲ್ವಾ. ಅವಾಗ ನನಗೂ ಇನ್ಸ್ಪಿರೇಷನ್ ಜಾಸ್ತಿ ಆಗುತ್ತೆ. ಇನ್ನು ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅವಾಗ. ಸೊ ಕ್ಯಾರೆಟ್ ಎಲ್ಲ ಕಟ್ ಮಾಡ್ಕೊಂಡಾಯಿತು. ಇವಾಗ ನಾನು ನೆಕ್ಸ್ಟು ಬೀಟ್ರೂಟ್ ಕಟ್ ಮಾಡ್ಕೊಬೇಕು. ಬೆಳಗ್ಗೆ 9 ಗಂಟೆಲಿ ಎದ್ದಿದ್ದ. ಆಮೇಲೆ ಎದ್ಬಿಟ್ಟು ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಹೊರಗಡೆ ಕರ್ಕೊಂಡು ನಿಂತಿದ್ದೆ ರೀಲ್ಸ್ ಹತ್ರ. ಶಲಮ ಇವತ್ತು ಫಂಕ್ಷನ್ ಇತ್ತು ಅಂತ ಹೋಗ್ತಾ ಇದ್ರಲ್ಲ, ಅವರು ಹೋಗೋದು ನೋಡ್ಬಿಟ್ಟು ಏನು ಅಳ್ತಾ ಇದ್ದಾನೆ ಜೋರಾಗಿ, ಅಮ್ಮೇ ಅಂತ ಅಂದ್ಕೊಂಡು. ನನಗೆ ಮುಂಚೆ ಎಲ್ಲ ಗೊತ್ತಾಗ್ತಿರ್ಲಿಲ್ಲ. ಹೋದರೆ ಸುಮ್ಮನೆ ಟಾಟಾ ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಿದ್ದ. ಬಟ್ ಇವಾಗೆಲ್ಲ ನನಗೆಲ್ಲ ಗೊತ್ತಾಗ್ತಿದೆ. ಅದಕ್ಕೆ ಯಾರಾದರೂ ಕಾರಲ್ಲಿ ಹೋದರೆ ಅಳ್ತಾನೆ, ಬೈಕಲ್ಲಿ ಹೋದರೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಕಾರ್ ಅಂದ್ಬಿಟ್ರೆ ಖುಷಿ. ಯಾರಾದರೂ ಕಾರಲ್ಲಿ ಹೋಗ್ತಿದ್ರೆ ಅಳ್ತಾನೆ ಅವನು ಇವಾಗ. ಆಮೇಲೆ ಬೈಕಲ್ಲಿ ಒಂದು ರೌಂಡ್ ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಬಂದರು. ಮರೆಸ್ಬೇಕಲ್ವ ಇವಾಗ ಹಂಗನ್ನೆಲ್ಲ. ಅದಕ್ಕೆ ತಕ್ಷಣ ಸ್ನಾನ ಕರ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ಅದು ಎಷ್ಟು ಒಳ್ಳೆ ಮಗು ಅಂದರೆ, ಸ್ನಾನ ಅಂದರೆ ಒಂಚೂರು ಒಳಲಾಗುತ್ತೆ, ನನಗೆ ಅದೇ ಖುಷಿ. ಆದರೆ ಈಚೀಚೆ ಸ್ವಲ್ಪ ತಲೆ ಸ್ನಾನ ಅಂದರೆ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ, ಸ್ವಲ್ಪ ಅಳ್ತಾನೆ. ಅದೇ ನಮ್ಮ ಅಮ್ಮ ಮಾಡಿಸಿದ್ರೆ ಮಾತ್ರ ಅಳಲ್ಲ, ನಾನು ಮಾಡಿಸಿದ್ರೆ ಹೇಳ್ತಾನೆ. ಹಂಗೇನೋ ಸಣ್ಣ ಪಾಪಿಂದನೂ ನಮ್ಮ ಜೊತೆ ಸ್ನಾನದಲ್ಲಿ ಒಂಥರ ಕಂಫರ್ಟ್ ಆಗಿಬಿಟ್ಟಿದ್ದಾನೆ ಅವನು. ಅಮ್ಮ ಮಾಡಿಸಿದ್ರೆ ಅಷ್ಟಾಗಿ ಅಳಲ್ಲ, ಏನೂ ಇಲ್ಲ, ಸುಮ್ಮನೆ ಮಾಡಿಸ್ಕೊತಾನೆ. ನಾನು ಮಾಡ್ಸೋಕ್ಕೋದ್ರೆ ಸ್ವಲ್ಪ
ಕಿರಿಕಿರಿ ಮಾಡ್ತಾನೆ. ಬಟ್ ಮೈ ಸ್ನಾನ ಮಾಡಿಸಿದ್ರೆ ಮಾತ್ರ ಏನೂ ತಂಟೆ ಮಾಡಲ್ಲ. ನೀನು ಎಷ್ಟಾದರೂ ನೀರು ಹಾಕು ಸುಮ್ಮನೆ ಹಾಕಿಸ್ಕೊತಾನೆ. ಆ್ಯಕ್ಚುಲಿ ನಾವೇನು ಮಾಡಿದ್ದೀವಿ ಅಂದರೆ ಅವನಿಗೆ ಸಣ್ಣ ಪಾಪು ಇದ್ನಲ್ವಾ, ಅವಾಗಿಂದನೂ ಅವನಿಗೆ ಬೆಚ್ಚಗಿರೋ ನೀರಲ್ಲೇ ನಾವು ಸ್ನಾನ ಮಾಡಿಸ್ತಾ ಇರೋದು. ಸುಮಾರು ಜನ ಹೇಳ್ತಾರೆ ಬಿಸಿ ಬಿಸಿ ನೀರು ಹಾಕಬೇಕು, ಅವಾಗ ಚೆನ್ನಾಗಿ ಮಕ್ಕಳು ನಿದ್ದೆ ಮಾಡ್ತವೆ ಅಂತ. ನನಗನ್ಸುತ್ತೆ ತುಂಬ ಅಷ್ಟೊಂದು ಬಿಸಿ ಬಿಸಿ ನೀರು ನಮ್ಮ ಚರ್ಮಕ್ಕೆ ಒಳ್ಳೇದಲ್ಲ ಅಂತ ದೊಡ್ಡವ್ರಿಗೆ ಹೇಳ್ತಾರೆ. ತುಂಬ ಬಿಸಿ ನೀರು ಸ್ನಾನ ಮಾಡಬಾರ್ದು ಅಂತ. ಅಂಥದ್ರಲ್ಲಿ ಮಕ್ಕಳಿಗೆ ಅಷ್ಟು ಸೇಫ್ ಅಲ್ಲ ಅಂತ ನನಗನ್ಸುತ್ತೆ. ಅವಾಗ ನಮ್ಗೆ ಡಾಕ್ಟ್ರು ಹೇಳಿದರು, ನೀವು ಸ್ಟಾರ್ಟಿಂಗು ಯಾವ ಥರ ನೀರು ಹಾಕ್ತೀರಾ ಅದೇ ಥರನೇ ನಮಗೆ ಕೊನೆಯವರೆಗೂ ಕಂಟಿನ್ಯೂ ಮಾಡಬೇಕು ಅಂತ. ಹಾಗಾಗಿ ನಾವೇನು ಮಾಡಿದ್ವಿ, ಸ್ಟಾರ್ಟಿಂಗಿಂದನೂ ಬೆಚ್ಚಗಿರೋ ನೀರಲ್ಲೇ ಅವನಿಗೆ ಸ್ನಾನ ಮಾಡಿಸ್ಕೊತಾ ಬಂದ್ವಿ. ತುಂಬ ಬಿಸಿ ಬಿಸಿ ನೀರು ಹಾಕೇ ಇಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ನಾವು ಸ್ಟಾರ್ಟಿಂಗಿಂದನೇ ಮಕ್ಕಳಿಗೆ ಬೆಚ್ಚಗಿರೋ ನೀರು, ತುಂಬ ಬೆಚ್ಚಗಲ್ಲ, ಒಂದು ಸ್ವಲ್ಪ ಬಿಸಿನೂ ಇರುತ್ತೆ. ಅವಾಗಿಂದ ಸ್ಟಾರ್ಟಿಂಗಿಂದನೂ ನಾವು ಆ ಥರ ಅಭ್ಯಾಸ ಮಾಡಿಸಿದಾಗ ಏನಾಗುತ್ತೆ, ಚಳಿಗಾಲದಲ್ಲಿಂದ ಶೀತ ಆಗೋದು, ನೀರೆಲ್ಲ ಇದಾಗೋದು, ಅದೆಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ ಮಕ್ಕಳಿಗೆ ಮೋಸ್ಟ್ಲಿ. ಅದಕ್ಕೆ ನಾನು ಅವನಿಗೆ ಆ ಥರ ಮಾಡಿಸ್ಕೊಂಬಂದೆ. ಇನ್ಕ್ಲೂಡ್ ನಾನು ಅಷ್ಟು, ನಾನು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಲ್ಲ, ಬೆಚ್ಚಗಿರೋ ನೀರಲ್ಲೇ ನಾನು ಸ್ನಾನ ಮಾಡೋದು. ಅದಕ್ಕೆ ಅವನಿಗೂ ಅದನ್ನು ಅದೇ ಥರ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಸ್ಕಿನ್ಗೂ ಅದು ಬಿಸಿ ನೀರಿಗಷ್ಟು ಒಳ್ಳೆಯಲ್ಲ ಅಲ್ವಾ, ಅದಕ್ಕೋಸ್ಕರ ಸಮಯ ಬರ್ತಾ ಇದೆ. ನಾನು ತರಕಾರಿನ ಬೇಯಿಸೋದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಸು ಹಾಲು ಹಾಕ್ಕೊತಿದ್ದೀನಿ. ಹಸು ಹಾಲು ಬೇಕಿದ್ರೆ ಈ ಥರ ಬೇಯಿಸೋದಕ್ಕೆಲ್ಲ ಹಸು ಹಾಲನ್ನ ಹಾಕ್ಕೋಬೋದು. ಅದು ಚೆನ್ನಾಗಿ ಕುದಿತಿರುತ್ತಲ್ವ, ಸೊ ಅದು ಮಕ್ಕಳಿಗೇನು ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ನನಗೆ ಯಾವಾಗ ಇವನಿಗೆ 1.5 ವರ್ಷ ಆಗುತ್ತಪ್ಪ ಅಂತ ಅನಿಸ್ಬಿಟ್ಟಿದೆ. ಆವಾಗಿಂದ ಅವನಿಗೆ ಕಂಪ್ಲೀಟ್ ಹಾಲೆಲ್ಲ ಬಿಡಿಸ್ಬಿಟ್ಟು ಫಿಟ್ಟಿಂಗ್ ಎಲ್ಲ ಬಿಡಿಸಿ ಹಸು ಹಾಲು ಕೊಡೋದಕ್ಕೆ ಶುರು ಮಾಡಬೇಕು. ಎದ್ಬಿಟ್ಟ. ಕ್ಯಾರೆಟು, ಬೀಟ್ರೂಟು ಜೊತೆಗೆ ಆಲೂಗೆಡ್ಡೆನೂ ಇತ್ತು. ಸೊ ಆಲೂಗೆಡ್ಡೆನೂ ಒಂದು 2-3 ಪೀಸ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಲು ಮತ್ತು ನೀರು ಹಾಕಿ ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ನೋಡಿ 1 ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂದರೆ ಸುಮ್ಮನೆ ಫ್ಲೇವರ್ಗಷ್ಟೇ. ಇದನ್ನು ಆಮೇಲೆ ತೆಗ್ದಾಕ್ಬಿಡ್ತೀನಿ, ಎಲ್ಲ ಬೆಂದ ಮೇಲೆ ಆಮೇಲೆ ತೆಗೆದುಬಿಡ್ತೀನಿ. ಜಸ್ಟ್ ಒಂದು ಫ್ಲೇವರ್ಗೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ, ಚಿಕ್ಕ ಕುಕ್ಕರಲ್ಲಿ. ಅದಕ್ಕೆ ಇವತ್ತು ನಾನು ಹಾಗೆ ಪಾತ್ರೆನಲ್ಲೇ ಬೇಯೋದಕ್ಕೆ ಇಟ್ಟಿದ್ದೀನಿ. ಎದ್ದು ಬಂದ್ಬಿಟ್ಟಿಲ್ಲ ಓ ಅಂತ ಕೂತವನಿಲ್ಲಿ. ಇನ್ನು ನಿದ್ದೆ ಮುಗ್ದಿಲ್ಲ. ಆಕಳಿಕೆ ಹಪ್ಪು. ಯಾರಪ್ಪ ಅಳ್ತಾ ಇದ್ದಿದ್ದು? ಹಾಂ, ದೀಕ್ಷಕ್ಕೆ ಎತ್ಕೊಂಡ್ಬಿಟ್ಲ ನಿನ್ನ? ದೀಕ್ಷಕ್ಕೆ ಎತ್ಕೊಂಡ್ಲ ನಿನ್ನ ಅಲ್ಲಿಂದ? ಅದಕ್ಕೆ ಅಳ್ತಿದ್ದ? ಹಾಂ, ರಚ್ಚು ಎಲ್ಲಿ ಕೇಳು? ರಚ್ಚುಗೆ ಏನಾಯ್ತು? ಎಲ್ಲಿ ರಚ್ಚು? ಜೈ ಇವತ್ತು ಬೆಳಗ್ಗೆಯಿಂದ ಏನೋ ಹೊಸ್ದಾಗಿ ಒಂದು ಕಲ್ತಿದ್ದಾನೆ. ಏನಂದರೆ ಜೈ ಅಂತ ಅನ್ನೋದು. ಕೈನ ಮೇಲ್ ಮಾಡಿಬಿಟ್ಟು ಜೈ ಜೈ ಅಂತಾನೆ. ಆದರೆ ಅವನಿಗೆ ಮೂಡಿರ್ಬೇಕಷ್ಟೆ. ಎಲ್ಲ ಟೈಮಲ್ಲೂ ಮಾಡಲ್ಲ ಅವನು. ನಾವು ಮಾಡು ಅಂದಾಗ ಮಾಡಲ್ಲ, ವೀಡಿಯೋ ಮಾಡ್ಕೋತೀನಿ ಮಾಡು ಅಂದಾಗ ಮಾಡಲ್ಲ, ಇನ್ನು ಬೇರೆ ಟೈಮಲ್ಲೆಲ್ಲ ಮಾಡ್ತಾನೆ. ನಾನು ತಡಿ ಮಾಡ್ತಿದ್ದಾನೆ ಅಂದ್ಬಿಟ್ಟು ನಾನು ಮೊಬೈಲ್ ಎತ್ಕೊಂಡ್ರೆ ಸಾಕು ನಿಲ್ಲಿಸ್ಬಿಡ್ತಾನೆ. ಪಪ್ಪು ಇಲ್ಲಿ ಬೋಲೋ ಭಾರತ್ ಮಾತಾ ಕಿ ಜೈ. ಅಲ್ಲಿ ಗಾಡಿ ಸೌಂಡ್ ಆಯಿತು, ತಿರುಗ್ಬಿಟ್ಟ. ಜೈ ಹೇಳ, ಜೈ. ಹೇಳಲ್ಲ, ಕಳ್ಳ ಇವನು, ಏನು ಹೇಳಲ್ಲ. ಇದು ಮಾಡು ಅಂದರೆ ಮಾಡ್ತಾನೆ. ಏನೇ ಕೊಟ್ಟರು 2 ಕೈ ಬೇಕು. ಈ ಕೈಗೊಂದು, ಈ ಕೈಗೊಂದು, 2 ಬೇಕು ಇವನಿಗೆ. ಅಲ್ವಾ ಅಲ್ವಾ? ಹಾಕು ಇಲ್ಲಿ, ಹಾಕು ಎತ್ತಿಡೋಣ, ಹಾಕ್ಬಿಡಿ ಜಾಣ. ಇಲ್ಲೊಂದು ಹಾಕು, ಎತ್ತಿಡೋಣ, ಹಾಕು. ನೋಡಲ್ಲಿ ಕೊಡಲ್ಲ. ಕೊಡಲ್ಲ, ಹೋಯ್ತು, ಬಿದೋಯ್ತು. ಓಕೆ ಗೈಸ್, ನಾನು ಮತ್ತೆ ಸಿಗ್ತೀನಿ. ಬೈತಾ ಇದೆ. ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೇನೆ ಅದಕ್ಕೆ. ಕ್ಯಾರೆಟು ಮತ್ತು ಆಲೂಗಡ್ಡೆ ಬೇಗ ಬೆಂದೋಗ್ಬಿಡುತ್ತೆ. ಈ ಬೀಟ್ರೋಟ್ದೇ ಸಮಸ್ಯೆ, ಬೇಗ ಬೇಯದೇ ಇಲ್ಲ ಇದು. ನೀವೇನಾದರೂ ಇದಕ್ಕೆ ತರಕಾರಿಗೆ ನೀವು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತೀನಿ ಅಂದರೆ ಅದಿಟ್ಟು ಹಾಲು ಹಾಕಕ್ಕೆ ಹೋಗ್ಬಿಡಿ, ಬರೀ ನೀರಲ್ಲೇ ಬೇಯಿಸ್ಕೊಳ್ಳಿ. ನಾನು ಇದಕ್ಕೆ ಉಪ್ಪು ಹಾಕ್ತಾಯಿಲ್ಲ, ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಕಡಿಮೆ ಆಗಿತ್ತು, ಸೊ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಬೇಕಲ್ಲ ಅದು, ಅದಕ್ಕೆ. ನಾನಿವಾಗ ಇದನ್ನು ತರಿಯಾಗಿ ರುಬ್ಕೊಂಬಿಡ್ತೀನಿ. ಅದ್ರ ಜೊತೆಗೆ ನಾನು ಏನು ಮಾಡ್ಕೊತೀನಿ ಅಂದರೆ 2 ಮೆಡ್ಜುಲ್ ಖರ್ಜೂರ ಹಾಕ್ಕೊತೀನಿ. ಬೀಜ ತೆಗೆದ್ಬಿಟ್ಟು ಮೆಡ್ಜುಲ್ ಖರ್ಜೂರನ 2 ಹಾಕ್ಕೊತೀನಿ ಅಷ್ಟೇ. ಸಖತ್ ಸಾಫ್ಟ್ ಗೊತ್ತಾ ಇದು ಮಾತ್ರ, ಒಬ್ಬ ಚೆನ್ನಾಗಿದೆ. ಆಮೇಲೆ ಹಂಗೆ ತಿನ್ನೋದಕ್ಕೂ ಅಷ್ಟೇ, ತಿನ್ನೋದಕ್ಕೂ ತುಂಬ ಚೆನ್ನಾಗಿದೆ. ಇದಿಷ್ಟು ನೋಡ್ತೀನಿ, ರುಬ್ಬಿಟ್ಟು ಬೇಕಿದ್ರೆ
ಸ್ವಲ್ಪ ನೀರು ಹಾಕ್ಕೊತೀನಿ. ನೋಯ್ತು ಕಣೋ. ರೌಡಿ ರೌಡಿ ಚೋ ಪಾಪು ನೋವುತ್ತೆ ಬಿಡು. ಕಚ್ಬಿಡ್ತೀನಿ ನೋಡು. ಕಚ್ 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 ಅಂತ. ಜೈ ರೌಡಿನಾ ನೀನು? ಹಾಂ ರೌಡಿನಾ? ರಿಮೋಟ್ ತೆಗೆದು ಬಿಸಾಕೋದು ಹೊರಗಡೆ. ಓ ಅಲ್ಲಿ ಕಳ್ಸಾಯ್ತು ಆಲ್ರೆಡಿ ಒಂದು ಹೋಯ್ತು. ಏ ಬಿಡೋ. ನೋಡಲ್ಲ ಎಷ್ಟು ಕೋಪ ಈ ವಯಸ್ಸಿಗೆ ಮಗ್ನ ನಿಂಗೆ. ಹಾಂ ಆಯಿತಾ, ಇಲ್ಲಿ ಒಂದಿಷ್ಟು ಐಟಮ್ಸ್ ಇಟ್ಟಿದ್ದೀನಿ. ಇಲ್ಲಿ ಬುಕ್ ಇಟ್ಟಿದ್ದೀನಿ ಮತ್ತು ಗೋಲ್ಡು, ಈ ಒಂದು ಆಟ ಸಾಮಾನು, ದುಡ್ಡು, ಮೊಬೈಲು ಮತ್ತು ಆ್ಯಪಲ್ ಇಟ್ಟಿದ್ದೀನಿ. ಇವಾಗ ಅವ್ನು ಯಾವುದನ್ನು ಬಂದು ಸೆಲೆಕ್ಟ್ ಮಾಡ್ತಾನೆ, ಅವ್ನು ಯಾವ್ದು ತಗೊತಾನೆ ಅಂತ ನೀವೆಲ್ಲ ಗೆಸ್ ಮಾಡಬೇಕಾಯ್ತಾ. ಇದು ಪೂರ್ತಿ ವಿಡಿಯೋ ನಾನು ನಾಳೆ ವ್ಲಾಗಲ್ಲಿ ಹಾಕ್ತೀನಿ. ನೀವು ಅವ್ನು ಇವಾಗ ಯಾವುದನ್ನ ಬಂದು ಸೆಲೆಕ್ಟ್ ಮಾಡ್ತಾನೆ ಅಂತ ನನಗೆ ಗೆಸ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಹೋಗಲ್ವಾ? ಮಾತಾಡ್ಸಲ್ವಾ ಮಾವನ್? ಮಾತಾಡ್ಸಲ್ವಾ? ಆಕಾಶು, ಆಕಾಶ್, ಆಕಾಶ್ ಹೋದ. ಆಕಾಶ್ ಹೋದ. ಹೋಗು ಆಕಾಶ್, ನೀನು ಬರ್ಬೇಡ, ಕರ್ಕೊಬೇಡ ಇವನ್ನ. ಸಂಜೆ ಆಕಾಶ್ ಬಂದಿದ್ದ. ಅದು ಮಣಿದು ಗಾಡಿ ಇನ್ನು ಕಂಪ್ಲೀಟ್ ರೆಡಿ ಮಾಡೋಕ್ಕೆ ಆಗಿಲ್ಲ. ಅದೇನೋ ಬೈಕ್ದು ಏನೋ ಬಾಡಿ ಪಾರ್ಟ್ಸ್ ಎಲ್ಲ ಬೇಕಿತ್ತು ಅಂತ ನಗರಕ್ಕೆ ಬಂದಿದ್ದ. ಹಂಗೆ ಅಳಿಮೈ ನೋಡ್ಕೊಂಬರೋಣ ಅಂದ್ಬಿಟ್ಟು ಹಾಗೆ ಬಂದಿದ್ದಾನೆ. ಅವನಾಗ ಅವ್ನು ಬಂದು ಕರ್ಕೊಳ್ಳೋವರೆಗೂ ಹೋಗಲೇ ಇಲ್ಲ ಅವನ ಹತ್ರ ಇವನು. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.